ಸುಜಾತಾ ಭಟ್ ಮಗಳೇ ಇರಲಿಲ್ಲ ಅನ್ನೋ ಒಂದು ವಿಷಯ ಯಾರಿಗೂ ಗೊತ್ತಿರಲಿಲ್ಲ. ನಮ್ಮ ಚಾನಲಲ್ಲಿ ಮಾಡಿದಂಥ ಒಂದು ಸಂದರ್ಶನ ಎಲ್ಲರ ಗಮನ ಸೆಳೆದಿದೆ. ಯಾರು ಸುಳ್ಳು ಹೇಳಿದ್ರೋ ಅವ್ರಿಗೆ ಕಠಿಣವಾದ ಶಿಕ್ಷೆ ಕೊಡಬೇಕು. ಏನಂತ ಕೊಡ್ತೀರಾ ಕಂಪ್ಲೇಂಟು? ಸೌಜನ್ಯ ವಿಷಯ ಕೇಳದೆ ಅನ್ನೋದು ಕಂಪ್ಲೇಂಟ್ ಕೊಡ್ತೀರಾ? ಆಮೇಲೆ ಸ್ವಲ್ಪ ಜನ ಕಿತ್ತೋದವ ಅವರೇ ಸರ್. ಏನು ಮಾಡ್ತಾರೆ ಅಂದರೆ ಈ ಥರ ಚೀಪ್ ನನ್ನ ಮಕ್ಕಳಿಂದಾನೇ ನಮ್ಮಂಥವ್ರಿಗೂ ಹೆಸರು ಹೋಗ್ಬಿಡುತ್ತೆ. ನಾನು ಹೋಗಿದ್ದು ಸೌಜನ್ಯ ವಿಷಯಕ್ಕೆ ಮಾತ್ರ. ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋನು ರಜತ್ ಕಣೋ. ಇವಾಗಲೇ ಯಾಕೆ ರಜತ್ ಅವರೇ ಅನ್ನೋ ಒಂದು ಪ್ರಶ್ನೆ ಬಂತು. ಆ್ಯಕ್ಚುಲಿ ನನಗೆ ರಾಂಗ್ ಪಬ್ಲಿಸಿಟಿನೇ ಆಗಿರೋದು. ನನಗೇನು ಪಾಸಿಟಿವ್ ಆಗಿಲ್ಲ. ಪಾಪ ಒಂದು ಹೆಣ್ಣು ಹುಡುಗಿ ರೇಪ್ ಆಗಿದ್ದಾಳೆ, ಅದರಿಂದ ಪಬ್ಲಿಸಿಟಿ ತೊಗೊಂಡೋಂಥ ಚೀಪ್ ನನ್ನ ಮಗ ಅಂತೂ ನಾನಲ್ಲ. ದರ್ಶನ್ ಅವರಿಗೆ ಮತ್ತೆ ಜೈಲಾಗಿದೆ, ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೇನೆ. ರಯತ್ ಅವ್ರ ಏರಿಯಲ್ಲಿ ಯಾವ್ದು ಲೋಕಲ್ ಪೊಲೀಸ್ ಸ್ಟೇಷನ್ ಯಾವ್ದು ಬರುತ್ತೆ? ಆ ಕ್ಷೇತ್ರದ ಭಕ್ತಾದಿಗಳಿಗೆ ಸ್ವಲ್ಪ ಬೇಜಾರಾಗಿರ್ಬೋದು. ನನ್ನಿಂದ ಏನಾದರೂ ಆಗಿದ್ರೆ ಐ ಆಮ್ ಎಲ್ರಿಗೂ ನಮಸ್ಕಾರ, ಇನ್ಸೈಡರ್ಸ್ಗೆ ಸ್ವಾಗತ. ಫಸ್ಟು ಕರ್ನಾಟಕದ ಜನತೆಗೆ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಸುಜಾತಾ ಭಟ್ ಮಗಳೇ ಇರಲಿಲ್ಲ ಅನ್ನೋ ಒಂದು ವಿಷಯ ಯಾರಿಗೂ ಗೊತ್ತಿರಲಿಲ್ಲ. ಅದು ಒಂದು ಕ್ವಶನ್ ಮಾರ್ಕಾಗೆ ಉಳಿದಿತ್ತು. ಬಟ್ ನಮ್ಮ ಚಾನಲಲ್ಲಿ ಮಾಡಿದಂಥ ಒಂದು ಸಂದರ್ಶನ ಎಲ್ಲರ ಗಮನ ಸೆಳೆದಿದೆ. ಸೊ ಅದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಇವತ್ತು ರಜತ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ತೆ ಸರ್. ಸರ್, ನೀವು ಧರ್ಮಸ್ಥಳಕ್ಕೆ ಹೋಗಿದ್ರಿ. ಧರ್ಮಸ್ಥಳಕ್ಕೆ ಹೋದಾಗ ಅವಾಗಿದ್ದ ಬೆಳವಣಿಗೆನೇ ಬೇರೆ, ಬಟ್ ಇವಾಗಿರೋ ಬೆಳವಣಿಗೆನೇ ಬೇರೆ. ಅವಾಗಿದ್ದಾಗ ಮನಸ್ಥಿತಿ ಹೇಗಿತ್ತು, ಬಟ್ ಇವಾಗ ಸತ್ಯತೆಗಳು ಹೊರಗೆ ಬರ್ತಿದ್ದಾವೆ. ಇವಾಗ ಮನಸ್ಥಿತಿ ಹೇಗಿದೆ ಸರ್? ಸರ್, ನಾನು ಟು ಬಿ ವೆರಿ ಫ್ರ್ಯಾಂಕ್, ನಾನು ಧರ್ಮಸ್ಥಳಕ್ಕೆ ಹೋದಾಗ್ಲೂ ನನಗೆ ಯಾವ ವಿಷಯನೂ ತಲೆಯಿರಲಿಲ್ಲ. ನನಗಿದ್ದಿದ್ದು ಒಂದೇ ವಿಷಯ, ಸೌಜನ್ಯಗೆ ನ್ಯಾಯ ಕೊಡಿಸ್ಬೇಕು ಅಂತ. ನಾನು ಹೋಗಿದ್ದ ಕಾರಣವೂ ಅದೇ. ನನಗೆ ಅಲ್ಲಿ ಮತ್ತೊಂದು ನಡೀತಾ ಇದೆ, ಮಗದೊಂದು ನಡೀತಾ ಇದೆ. ಆಮೇಲೆ ಇದ್ರ ಯಾವ್ದ್ರ ಮೇಲೂ ಫಸ್ಟ್ ಆಫ್ ಆಲ್ ನನಗೆ ನಂಬಿಕೆನೇ ಇರಲಿಲ್ಲ. ಇದೇನಾಗುತ್ತೆ ಅಟ್ ದ ಎಂಡ್ ಅನ್ನೋದು ನನಗೆ ನೀಟಾಗಿ ಫಸ್ಟ್ ದಿನವೇ ಗೊತ್ತಿತ್ತು. ಸೊ ಐ ವಾಸ್ ನಾಟ್ ಸೋ ಬಾದರ್ಡ್ ಅಬೌಟ್ ಇಟ್. ನನಗೇನಿತ್ತು, ಸೌಜನ್ಯಾಗಿ ಈ ಥರ ಅನ್ಯಾಯ ರೇಪಾಗಿ ಮರ್ಡರ್ ಆಗಿದೆ. ಸೊ ಅದು ಕಣ್ಮುಂದೆ ಇದ್ದಾಗ ಯಾರು ಇನ್ನೂ ಅದಕ್ಕೆ ಯಾರು ಮಾಡಿದ್ದಾರೆ ಅನ್ನೋದೇ ಗೊತ್ತಿಲ್ಲ. ಸೊ ಅದನ್ನು ಹಿಡಿಬೇಕಾಗಿತ್ತು. ಯಾರು ಮಾಡಿದಾರೋ ಅವ್ರನ್ನ ಹಿಡಿಬೇಕಾಗಿತ್ತು. ಸೊ ನನ್ನ ಮೇನ್ ಮೋಟೋ ಇದ್ದಿದೆ ಅದು. ಅದಕ್ಕೆ ಅವ್ರ ಮನೆಗೂ ವಿಸಿಟ್ ಮಾಡಿ ನಾನು ಬಂದಿದ್ದು. ಇನ್ನು ಮಿಕ್ಕಿದ ಯಾವ್ದು ವಿಷಯಗಳಿಗೂ ಐ ಆಮ್ ನಾಟ್ ಸೋ ಏನಂತಾರೆ, ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ನನಗೆ ಆ ವಿಷಯನೂ ಅದೇನು ಕ್ಲಾರಿಟಿ ಗೊತ್ತಿಲ್ಲ ಸರ್. ಸರ್, ಇತ್ತೀಚಿನ ಬೆಳವಣಿಗೆ ಅಂದರೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತರಗಳು ನಡೀತಿದೆ ಅನ್ನೋದು ಗೊತ್ತಾಗ್ತಿದೆ. ಈ ಸಂದರ್ಭದಲ್ಲಿ ಏನು ಅನಿಸುತ್ತೆ ಅಂತ, ಇದು ಷಡ್ಯಂತರ ಅಂತ ಅನಿಸುತ್ತೆ ನಿಮ್ಮ ಪ್ರಕಾರ? ನನಗೆ ಗೊತ್ತಿಲ್ಲ ಸರ್. ಆಮೇಲೆ ಅಲ್ಲೋ ಗಲಾಟೆ ನಾನೇನು ಮಾಡಿಲ್ಲ. ನಾನು ನನ್ನ ಪಾಡಿಗೆ ಸೈಲೆಂಟಾಗಿ ಹೋಗಿ ನಾನು ಸ್ವಲ್ಪ ವಿಷಯಗಳು ತಿಳ್ಕೊಬೇಕಾಗಿತ್ತು. ಸೌಜನ್ಯದು ಏನೇನಾಗಿತ್ತು, ಯಾವ ಥರ ಆಗಿತ್ತು, ಏನು ಕತೆ ಅಂತ. ಸೊ ಅದೊಂದು ವಿಷಯಕ್ಕೆ ನಾನು ಹೋಗಿದ್ದವನೇ ಹೊರತು ಬೇರೆ ಯಾವ ವಿಷಯಕ್ಕೂ ನಾನು ಅದ್ರ ಬಗ್ಗೆ ನಾನು ಮಾತಾಡಲೂ ಇಲ್ಲ. ಆಮೇಲೆ ಇನ್ನೊಂದೇನೋ ಹೇಳಿದ್ರಲ್ಲ, ಬೆಳವಣಿಗೆ ಇಲ್ಲ ಷಡ್ಯಂತ್ರ ಏನೋ ಮಾಡ್ತಾ ಇದ್ದಾರೆ ಅಂತ, ಅದ್ರ ಬಗ್ಗೆ ನನಗೇನು ಕ್ಲಾರಿಟಿ ಇಲ್ಲ. ಇದರಲ್ಲಿ ಯಾರು ಸತ್ಯ ಹೇಳ್ತಾ ಇದ್ದಾರೆ, ಯಾರು ಸುಳ್ಳು ಹೇಳ್ತಾ ಇದ್ದಾರೆ, ಏನು ಐ ಆಮ್ ನಾಟ್ ಶ್ಯೂರ್. ಬಟ್ ಆದರೆ ಆ ದೇವರು ಮಂಜುನಾಥ ಸ್ವಾಮಿ ಇದ್ದಾರೆ. ಯಾರು ತಪ್ಪು ಮಾಡಿದಾರೋ ಅವ್ರನ್ನ ಆಚೆ ತರಿಸಿ ಅವ್ರಿಗೆ ಶಿಕ್ಷೆ ಕೊಡಲಿ ಅಂತ ನಾನೇ ಬೇಡ್ಕೊತಾ ಇದ್ದೀನಿ. ಆಮೇಲೆ ಸೌಜನ್ಯಗೆ ಆದಷ್ಟು ಬೇಗ ನ್ಯಾಯ ಸಿಗಲಿ. ಮತ್ತು ಇನ್ನೊಂದು ವಿಷಯ ಕೇಳಪಟ್ಟೆ, ನಿಮಗೆ ಥ್ರೆಟ್ ಕಾಲ್ಗಳು ಸುಮಾರು ಬರ್ತಿದ್ದಾವೆ ಅಂತ. ಯಾರಿಂದ ಬರ್ತಿದೆ, ಯಾಕೆ ಬರ್ತಿದೆ ಅಂತ? ಏನು ನಮಗೇನು ಸರ್ ಗೊತ್ತು. ಅವ್ರಿಗೆ ಪಾಪ ಏನೋ ಮಾಡಬೇಕು ಅಂತ ಇರುತ್ತೆ, ಮಾಡ್ತಾಯಿದ್ದಾರೆ ಅಷ್ಟೇ. ನೋ ಪ್ರಾಬ್ಲಮ್, ಏನು ಫೇಸ್ ಮಾಡೋಣ. ಇವತ್ತು ಬೆಳಗ್ಗೆ ಅದೇನೋ ಸ್ಟೇಟಸ್ ಬೇರೆ ಹಾಕ್ಕೊಂಡಿದ್ರು, ಧರ್ಮಸ್ಥಳದ ಬಗ್ಗೆ ಮಾತಾಡಿದ್ದಾರೆ, ವೀರೇಂದ್ರ ಹೆಗ್ಡೆ ಅವ್ರ ಬಗ್ಗೆ ಮಾತಾಡಿದ್ದಾರೆ ಅಂತ. ನಾನು ಯಾವ ಪ್ರೆಸ್ಸಲ್ಲೂ ಇಲ್ಲ ಯಾವ ಮೀಡಿಯಾದಲ್ಲೂ ನಾನು ಧರ್ಮಸ್ಥಳದ ಬಗ್ಗೆ ಮಾತಾಡಿದವನಲ್ಲ. ವೀರೇಂದ್ರ ಹೆಗ್ಡೆ ಅವ್ರ ಬಗ್ಗೆ ಮಾತಾಡಿದ. ನಾನು ಶಿವನ ಭಕ್ತಾನೆ, 24 ಗಂಟೆ ಹಾಕೊಂಡು ಓಡಾಡ್ತಾ ಇರ್ತೀನಿ ನಾನು. ಹಂಗಿದ್ದಾಗ ನಾವು ಆ ಕ್ಷೇತ್ರದ ಬಗ್ಗೆ ಏನು ಮಾತಾಡಿಲ್ಲ. ನಾನು ಮಾತಾಡಿದ್ದು ಒಂದೇ ಒಂದು ವಿಷಯ ಅಂದರೆ ಇಟ್ ಈಸ್ ಪ್ಯೂರ್ಲಿ ಫಾರ್ ಸೌಜನ್ಯ. ಅದನ್ನು ಬೇರೆ ಥರ ತಿರ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಒಳ್ಳೇದಾಗಲಿ. ಇದನ್ನೆಲ್ಲ ಮಾಡೋದು ಬಿಟ್ಟು ಕೆಲಸಗಳು 1000 ಐತೆ, ಬನ್ನಿ ಹೋರಾಡೋಣ, ಸೌಜನ್ಯಗೆ ನ್ಯಾಯ ಕೊಡಿಸೋಣ, ಅದನ್ನು ಬಿಟ್ಬಿಟ್ಟು ನನ್ನ ಮೇಲೆ ಬಂದರೆ ಏನು ಯೂಸ್ ಇಲ್ಲ. ರಯತ್ ಅವ್ರ ಏರಿಯಲ್ಲಿ ಯಾವ್ದು ಲೋಕಲ್ ಪೊಲೀಸ್ ಸ್ಟೇಷನ್ ಯಾವ್ದು ಬರುತ್ತೆ, ಕಂಪ್ಲೇಂಟ್ ಮಾಡ್ತೀವಿ ಅವ್ರ ಮೇಲೆ. ಐ ಮೀನ್ ನನ್ನ ಮೇಲೆ ಕಂಪ್ಲೇಂಟ್ ಮಾಡಿರೋ ನ್ಯೂಸು. ಬಿಕಾಸ್ ನಾನು ಯಾವುದೇ ಕಾರಣಕ್ಕೂ ಧರ್ಮಸ್ಥಳದ ಬಗ್ಗೆ ಅಂತೂ ಮಾತಾಡಿಲ್ಲ, ಕ್ಷೇತ್ರದ ಬಗ್ಗೆ ಮಾತಾಡಿಲ್ಲ. ಆಮೇಲೆ ವೀರೇಂದ್ರ ಹೆಗ್ಡೆ ಅವ್ರ ಬಗ್ಗೆ ಮಾತಾಡಿಲ್ಲ. ನನಗೂ ಆಭಾರವಾದ ಗೌರವ ಇದೆ ಅವ್ರ ಮೇಲೆಲ್ಲ. ಹಂಗಿದ್ದಾಗ ಏನಂತ ಕೊಡ್ತೀರಾ ಕಂಪ್ಲೇಂಟು? ಸೌಜನ್ಯ ವಿಷಯ ಕೇಳದೆ ಅನ್ನೋದು ಕಂಪ್ಲೇಂಟ್ ಕೊಡ್ತೀರಾ? ಏನೋ ತಲೆಕೆಟ್ಟವ್ರ ಥರ ಮಾತಾಡೋದು ಬಿಟ್ಟು ಅವ್ರವ್ರ ಕೆಲಸಗಳು ಅವ್ರನ್ನ ನೋಡಿಕೊಂಡ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ.
ಮತ್ತು ಇನ್ನೊಂದೇನೆಂದರೆ ಸುಜಾತಾ ಭಟ್ ಅವರಿಗೆ ಮಗಳೇ ಇಲ್ಲ ಅನ್ನೋದು ನಾವು ಆಲ್ರೆಡಿ ನೋಡಿಬಿಟ್ಟಿದ್ದೀವಿ ಆಯಿತಾ. ಸೊ ಅವರಿಗೆ ಅವ್ರು ಮಾಡಿದ ಷಡ್ಯಂತ್ರ ಇದೆಯಲ್ಲ ಅದು ಧರ್ಮಸ್ಥಳದ ಕ್ಷೇತ್ರದ ಒಂದು ಭಕ್ತಿ ಇಟ್ಕೊಂಡವರಿಗೆ ತುಂಬ ಅವಮಾನ ಮಾಡ್ದಂಗೆ ಅನಿಸುತ್ತೆ. ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅದೇ ಸರ್, ನಾನು ಇವತ್ತು ಬೆಳಗ್ಗೆ ಆ ವಿಷಯನ ವಿಚಾರಿಸಿದೆ. ಅದೇನೋ ಆಸ್ತಿ ವಿಷಯಕ್ಕೆ ಅವ್ರು ಬಂದಿದ್ದಂತೆ, ಆಸ್ತಿ ವಿಷಯ ಏನೋ ಟ್ರಸ್ಟಿಗೆ ಬರೆದಿದ್ರು ಅಂತ ಅದೇನೋ ಕಾರಣಕ್ಕೆ ಆ ಒಂದು ಕೋಪಕ್ಕೆ ನನ್ನದು ಆಸ್ತಿ ವಾಪಸ್ ಸಿಗ್ಬೋದು ಅನ್ನೋ ಏನೋ ಒಂದು ಆಸೆಗೆ ಈ ಥರ ಬಂದು ಮಾಡಿದ್ರು. ಬಟ್ ದಿಸ್ ಇಸ್ ನಾಟ್ ರೈಟ್. ಯಾಕೆಂದರೆ ಒಂದು ಅಕಸ್ಮಾತ್ ಏನಾದರೂ ಇದ್ದರೆ ಅಲ್ಲ, ಇಂಥ ದೊಡ್ಡ ಕೇಸಲ್ಲಿ ಎಲ್ಲ ಆಟಾಡೋಕ್ಕಾಗತ್ತೆ. ಸೊ ಯು ಹ್ಯಾವ್ ಟು ಬಿ ಮೋರ್ ಮೆಚ್ಯೂರ್ಡ್ ಅನ್ನೋ ಯಾವ ಥರ ಹ್ಯಾಂಡಲ್ ಮಾಡಬೇಕು. ಈ ಥರ ಸುಳ್ಳುಗಳು ಹೇಳ್ಕೊಂಡು ಜನರಿಗೆ ಮೋಸ ಮಾಡಿಕೊಂಡು ಇದೆಲ್ಲ ಒಳ್ಳೆಯದಲ್ಲ. ಫಸ್ಟ್ ಅವ್ರಿಗೆ ಶಿಕ್ಷೆ ಕೊಡಬೇಕು. ಯಾರು ಸುಳ್ಳು ಹೇಳಿದ್ರೋ ಅವ್ರಿಗೆ ಕಠಿಣವಾದ ಶಿಕ್ಷೆ ಕೊಡಬೇಕು, ಆಯಿತಾ. ಈ ಥರ ಎಲ್ಲ ಸುಳ್ಳುಗಳು ಹೇಳ್ಕೊಂಡು ಮಗಳ ಹೆಸರಲ್ಲಿ ಈ ಥರ ಎಲ್ಲ ಅಂದರೆ ಒಂದು ಸೊ ಚೀಪಾಗಿ ಆಟಾಡೋದು ಇಟ್ಸ್ ನಾಟ್ ರೈಟ್. ಆದರೆ ನನ್ನ ಇವಾಗ ನಮಗೂ ಬಾಯಿ ಬರಲ್ವಲ್ಲ ಸರ್ ಆ ಥರ. ನಮ್ದು ಆಸ್ತಿ ವಿಷಯ ಟ್ರಸ್ಟಿಗೆ ಬರೆದಿರ್ತೀವಿ, ಮಗದೊಂದು ಬರೆದಿರ್ತೀವಿ, ಬೇರೆ ಏನೇ ಆಗಿದ್ರು ನನ್ನ ಮಗಳು ಈ ಥರ ಆದ್ಲು ಅನ್ನೋದಕ್ಕೆ ನಮಗೆ ಬಾಯಿ ಬರಲ್ಲ, ಕರೆಕ್ಟಾ? ಅಥವಾ ಮಾತಾಡೋದು ದೂರದ ವಿಷಯ, ಯೋಚನೆನೂ ಬರಲ್ಲ. ಆ ಥರ ಒಂದು ಹೆಂಗಸು ಮಾತಾಡ್ತಾ ಇದ್ದಾಳೆ ಅಂದರೆ ಐ ಥಿಂಕ್ ಶೀ ಈಸ್ ಓನ್ಲಿ ನಾಟ್ ರೈಟ್. ಫಸ್ಟ್ ಆಫ್ ಆಲ್ ಅವ್ರಿಗೆ ಶಿಕ್ಷೆ ಕೊಡಬೇಕು, ಸರಿಯಾಗಿ ಕಠಿಣವಾದ ಶಿಕ್ಷೆ ಈ ಥರ ಎಲ್ಲ ಮಾತಾಡಿದ್ದಕ್ಕೆ. ನೀವು ಅವ್ರ ಮನೆ ಕೂಡ ಭೇಟಿ ಮಾಡಿದ್ರಿ, ಅಂದರೆ ಸೌಜನ್ಯ ಅವರ ಮನೆ ಕೂಡ ಭೇಟಿ ಮಾಡಿದ್ರಿ. ಅಲ್ಲಿದ್ದು ವಾತಾವರಣ ಹೇಗಿತ್ತು? ತುಂಬ ಹೆಂಗೆ ಮರೆಯೋಕ್ಕಾಗತ್ತೆ ಸರ್, ಅಷ್ಟು ಬ್ರೂಟಲ್ಲಿ ರೇಪ್ ಆ್ಯಂಡ್ ಮರ್ಡರ್ ಮಾಡಿದ್ದಾರೆ ಅಂದಾಗ ಚಿಕ್ಕ ಹುಡುಗಿನ ಪಾಪ ಯಾರಿಗೆ ಮರೆಯೋಕ್ಕೆ ಸಾಧ್ಯ? ಬಟ್ ಹೋಪ್ಫುಲಿ ಶಿ ಈಸ್ ಸ್ಟ್ರಾಂಗ್, ಸ್ಟಿಲ್ ಫೈಟಿಂಗ್ ಫಾರ್ ಜಸ್ಟಿಸ್. ಅವ್ರ ಜೊತೆ ನಾವಿದ್ದೀವಿ. ಸೌಜನ್ಯಗೆ ಒಳ್ಳೇದಾಗಲಿ, ಅವಳಿಗೆ ನ್ಯಾಯ ಸಿಗಲೇಬೇಕು, ಸಿಗುತ್ತೆ. ಮತ್ತು ಇನ್ನೊಂದು ಏನಂತ ಹೇಳಿದರೆ, ಈ ಷಡ್ಯಂತ್ರ ಮಾಡ್ತಿದ್ದಾರಲ್ಲ ಧರ್ಮಸ್ಥಳದ ವಿರುದ್ಧ, ಅವರಿಂದಾಗಿ ಸೌಜನ್ಯ ಅವರಿಗೆ ನ್ಯಾಯ ಸಿಗ್ತಿಲ್ಲ ಅಂತ ಏನಾರು ಅನಿಸುತ್ತೆ ನಿಮಗೆ? ಸರ್, ನನ್ನ ಪ್ರಕಾರ ಇವಾಗ ಏನಾಗ್ಬಿಟ್ಟಿದೆ ಗೊತ್ತಾ ಸರ್, ಸೌಜನ್ಯ ಕೇಸ್ ಅನ್ನೋದು ನನಗೆ ಒಂದೊಂದು ಸತಿ ಮಾತಾಡೋಕ್ಕೆ ಒಂಥರ ಹಿಂಸೆ ಆಗ್ತಾಯಿದೆ. ಯಾಕೆ ಅಂದರೆ ಅದೇನಾಗ್ಬಿಡುತ್ತೆ ಅಂದಾಗ ಧರ್ಮಸ್ಥಳಕ್ಕೆ ಬರೋರೆಲ್ಲ ಸೌಜನ್ಯ ವಿಷಯ ಮಾತಾಡಿದ್ರೆ ಅದೇನೋ ಹೈಪ್ ಸಿಗುತ್ತೆ. ಆಮೇಲೆ ಸ್ವಲ್ಪ ಜನ ಕಿತ್ತೋದವು ಅವರೇ ಸರ್. ಏನು ಮಾಡ್ತಾರೆ ಅಂದರೆ ಪಾಪ ಆ ಹೆಣ್ಮಗು ಹೆಸರಿಟ್ಕೊಂಡು ಸುಮ್ಮನೆ ಒಂದು ನೇಮ್ಗೆ, ಫೇಮ್ಗೆ, ಇಲ್ಲಾಂದರೆ ಅದೇನಂತಾರೆ ಅದು ಸುಮ್ಮನೆ ಪಬ್ಲಿಸಿಟಿ ಸ್ಟಂಟ್ಗೋಸ್ಕರ ನಾನು ಪಾದಯಾತ್ರೆ ಮಾಡ್ತೀನಿ, ನಾನು ಮತ್ತೊಂದು ಮಾಡ್ತೀನಿ, ನಾನು ಯಾರೋ ಅಟ್ಯಾಕ್ ಮಾಡ್ತಾ ಇದ್ದಾರೆ, ನಮ್ಮನ್ನ ಚೇಸ್ ಮಾಡ್ತಾರೆ ಅಂದರೆ ಈ ಥರ ಚೀಪ್ ನನ್ನ ಮಕ್ಕಳಿಂದನೇ ನಮ್ಮಂಥವ್ರಿಗೂ ಹೆಸರು ಹೋಗ್ಬಿಡುತ್ತೆ. ಸೊ ಅದು ನನಗೆ ಇವಾಗ ಮಾತಾಡೋಕೆ ಒಂಥರ ಮುಜುಗರ ಆಗುತ್ತೆ. ನಾನು ಮಾತಾಡಿದ್ರೆ ಏನಪ್ಪ ಸೈಲೆಂಟಾಗಿ ಮಾಡ್ಬಿಡೋಣ ಕೆಲಸ ಅಂತಲೇ ನಾನು ಸೈಲೆಂಟಾಗಿ ಏನು ಮಾಡಬೇಕು ನಾನು ಅದನ್ನು ಮಾಡ್ತಾಯಿದ್ದೀನಿ. ನಾನು ಎಲ್ಲೂ ಆ ವಿಷಯದ ಬಗ್ಗೆ ಮಾತಾಡ್ತಾ ಇಲ್ಲ. ಯಾಕೆಂದರೆ ಅದು ಪಾಪ ಇಂಥ ಒಂದು ಸೆನ್ಸಿಟಿವ್ ಕೇಸ್ನ ಇಟ್ಕೊಂಡು ಎಲ್ಲರೂ ಪಬ್ಲಿಸಿಟಿಗೆ ಟ್ರೈ ಮಾಡ್ತಾ ಇದ್ದಾರೆ. ಅದು ಜನರಿಗೆ ಅನ್ಸೋದು ನಾರ್ಮಲ್ಲು. ಬಟ್ ನನ್ನ ಮನಸ್ಸಲ್ಲಿ ಆ ಥರ ಇಂಟೆನ್ಷನ್ಸ್ ಏನಿಲ್ಲ. ಬಿಕಾಸ್ ಆಲ್ರೆಡಿ ಐ ಹ್ಯಾವ್ ಅ ನೇಮ್. ನನಗೇನೋ ಚಿಕ್ಕ ಪುಟ್ಟ ಹೆಸರಿದೆ, ನಾನು ಅದರಲ್ಲಿ ತುಂಬ ಖುಷಿಯಾಗಿದ್ದೀನಿ. ನನಗೆ ಇದರಿಂದ ಏನು ಹೆಸರು ಬೇಕು ಅನ್ನೋದು ಏನಿಲ್ಲ. ಬಟ್ ಆದಷ್ಟು ಬೇಗ ಪಾಪ ಅವ್ರ ತಾಯಿಗೆ ಆ ನ್ಯಾಯ ಒಂದು ಕೊಡಿಸ್ಬೇಕು. ಅದರಲ್ಲಿ ಎಲ್ಲರೂ ಟ್ರೈ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇನ್ನೊಂದೇನೆಂದರೆ, ನೀವು ಬಿಗ್ ಬಾಸಲ್ಲಿ ಇರಬೇಕಾದ್ರೆ ಒಂದು ಡೈಲಾಗ್ ಫೇಮಸ್ ಆಗಿತ್ತು, ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋನು ರಜತ ಕಣೋ ಅಂತ. ನಿಮಗಿವಾಗ ಧರ್ಮಸ್ಥಳಕ್ಕೆ ಹೋಗಿ ಬಂದಾದಮೇಲೆ, ಅಂದರೆ ಮೊದಲು ನಿಮಗೆ ಗೊತ್ತಿರಲಿಲ್ಲ ಈ ಥರ ಷಡ್ಯಂತ್ರ ಮಾಡ್ತಿದ್ದಾರೆ ಅಂತ, ಇವಾಗ ಆ ಕ್ಷೇತ್ರದ ಬಗ್ಗೆ ಯಾವ ಥರ ಅಭಿಮಾನ ಇದೆ ಅಂತ? ಸರ್, ನಾನು ತಪ್ಪೇ ಮಾಡಿಲ್ಲ ಸರ್, ತಿದ್ಕೊಳಕ್ಕೇನು ಇದರಲ್ಲಿಲ್ಲ. ಆಮೇಲೆ ನನಗೆ ಷಡ್ಯಂತ್ರ ಮಾಡೋರೋ ಮಾಡಿಲ್ವೋ ನನಗದು ಗೊತ್ತಿಲ್ಲ. ನಾನು ಹೋಗಿದ್ದು ಸೌಜನ್ಯ ವಿಷಯಕ್ಕೆ ಮಾತ್ರ. ನನಗೆ ಆವಾಗಲೂ ಧರ್ಮಸ್ಥಳದ ಮೇಲೆ ಗೌರವ ಇತ್ತು, ಇವಾಗಲೂ ಧರ್ಮಸ್ಥಳದ ಮೇಲೆ ಗೌರವ ಇದೆ, ಯಾವಾಗಲೂ ಇರುತ್ತೆ. ನನಗೆ ಅಪಾರವಾದ ಗೌರವ ಇದೆ, ನಾನು ಶಿವನ ಭಕ್ತನೇ. ಬಟ್ ಸೌಜನ್ಯ ವಿಷಯಕ್ಕೆ ನಾನು ಹೋಗಿದ್ದು, ನನಗೆ ಅದೇನು ತಪ್ಪು ಅಂತ ಅನಿಸಿಲ್ಲ. ಸೊ ಐ ಆಮ್ ರೈಟ್ ಆನ್ ಮೈ ಪಾತ್. ನಿಮ್ಮನ್ನು ಯಾರು ಕರೆದಿದ್ರು ಅಲ್ಲಿಗೆ ಬನ್ನಿ ಅಂತ ಹೇಳಿ ಏನಾದ್ರು ಕಾಲ್ ಮಾಡಿ ಬನ್ನಿ, ನಿಮ್ಗೆ ಬಂದರೆ ನಮ್ಗೆ ಹೆಲ್ಪ್ ಆಗುತ್ತೆ ಅನ್ನೋ ಥರ ಏನಾದ್ರು ಕಾಲ್ ಇತ್ತಾ? ನನಗೆ ಯಾವುದೂ ಕಾಲ್ಗಳು ಬಂದಿಲ್ಲ. ನನಗೆ ಆ್ಯಕ್ಚುಲಿ ಅಲ್ಲಿ ಹೋಗಬೇಕು, ಸೌಜನ್ಯ ಅವ್ರ ಅಮ್ಮನ್ನ ಮಾತಾಡಿಸ್ಬೇಕು ಅಂತ ತುಂಬ ದಿವಸದಿಂದ ಇತ್ತು. ಆಮೇಲೆ ನಾನು ಬಿಗ್ ಬಾಸ್ಗೆ ಹೋಗಿ ಬಂದಮೇಲೆ ನಾನು ಇದನ್ನು ಹೋರಾಡ್ತಾ ಇಲ್ಲ. ಬಿಗ್ ಬಾಸ್ಗಿಂತ ಮುಂಚೆನೇ ಇದ್ರ ಬಗ್ಗೆ ನಾನು ಮಾತಾಡಿದವನು. ಹಲವಾರು ಚಾನೆಲ್ಗಳಲ್ಲಿ ಇದ್ರ ಬಗ್ಗೆ ನಾನು ಮೀಟ್ ಮಾಡಿದ್ದೀನಿ, ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದೀನಿ. ಸೊ ಹಂಗಿದ್ದಾಗ ಅವಾಗ ಆಚೆ ಎಂತಕ್ಕೆ ಬಂದಿರಲಿಲ್ಲ ಅಂದರೆ ಅವಾಗ ಸ್ವಲ್ಪ ಹೆಸರಿರಲಿಲ್ಲ ನನಗೆ. ಬಿಗ್ ಬಾಸ್ ಆದಮೇಲೆ ಇದು ಸ್ವಲ್ಪ ದೊಡ್ಡ ನ್ಯೂಸ್ ಐತೆ ಹೊರತು. ಆಮೇಲೆ ನನಗೆ ಯಾರೂ ಕರೆದಿರ, ನನ್ನ ಓನ್ ಪರ್ಸನಲ್ ಇಂಟ್ರೆಸ್ಟಿಂದ ನಾನು ಹೋಗಿ ಬಂದಿದ್ದು. ಸುಮ್ಮನೆ ಪಾಪ ಬೇರೆಯವ್ರನ್ನ ಬ್ಲೇಮ್ ಮಾಡೋದು ಒಳ್ಳೆಯದಲ್ಲ. ಸೊ ನನಗೆ ಹೋಗಬೇಕು ಅನ್ನಿಸ್ತು, ನಾನು ಹೋಗಿ ಬಂದೆ ಸರ್, ಅಷ್ಟೇ. ಯೂಟ್ಯೂಬ್ ಚಾನಲ್ಲು ಅಥವಾ ಇಂಟರ್ನೆಟ್ ಇದೆ ಅಂತ ಹೇಳ್ಬಿಟ್ಟು, ಮತ್ತು ಇವಾಗೆಲ್ಲ ಫೇಸ್ಬುಕ್ಕು ಅಲ್ಲಿ ಇಲ್ಲಿ ಕೂತ್ಕೊಂಡು ಸುಮ್ಮನೆ ಹೋರಾಟಗಳು, ಹಿಂದಿಲ್ಲ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಅವ್ರ ಬಗ್ಗೆ ವಿಷಯನೇ ಗೊತ್ತಿಲ್ಲ, ಈ ಥರ ಮಾಡ್ತಿದ್ದಾರೆ. ಇವ್ರ ಬಗ್ಗೆ ಏನು ಅನ್ಸುತ್ತೆ ಸರ್? ಸರ್, ನಾನು ಹೇಳ್ತಿಲ್ವ ನನ್ನ ಬಗ್ಗೆ? ಬೆಳಗ್ಗೆ ಅದು ಯಾರೋ ಸ್ಟೇಟಸ್ ಹಾಕ್ಕೊಂಡಿದ್ರು, ಅವ್ರಿಗೆ ವಿಷಯನೇ ಗೊತ್ತಿಲ್ಲ. ನಾನು ಏನು ಮಾತಾಡಿದ್ದೀನಿ, ನಾನು ಏನು ಬಿಟ್ಟಿದ್ದೀನಿ, ನಾನು ಏನಕ್ಕೆ ಧರ್ಮಸ್ಥಳಕ್ಕೆ ಹೋದೆ, ವಿಷಯನೇ ಗೊತ್ತಿಲ್ಲ. ಧರ್ಮಸ್ಥಳದ ಬಗ್ಗೆ ಮಾತಾಡೋದಂತೆ, ವೀರೇಂದ್ರ ಹೆಗ್ಡೆ ಅವ್ರ ಬಗ್ಗೆ ಮಾತಾಡೋದಂತೆ, ಮತ್ತೊಂದು ಮಾತಾಡೋದಂತೆ, ಅವ್ರಿಗೆ ವಿಷಯನೇ ಗೊತ್ತಿಲ್ಲ ನಾನು ಏನು ಮಾತಾಡಿದ್ದೀನಿ ಅಂತ. ಸುಮ್ಮನೆ ಫಾಲ್ಸ್ ಅಲಿಗೇಷನ್ನು. ಅವರು ಪಾಪ ಅದೇನೋ ಹಾಕ್ಕೊಂಡಿದ್ರು, ಈ ಥರ ವಿಷಯನ ಇಟ್ಕೊಂಡು ಏನೋ ಹೈಪ್ ತೊಗೊತಾ ಇದ್ದಾರೆ. ನಾನಲ್ಲ,
ವಿಷಯನೇ ಗೊತ್ತಿಲ್ಲದೆ ನನ್ನ ವಿಷಯಕ್ಕೆ ಬಂದು ಇವ್ರು ಹೈಪ್ ತಗೊಳಕ್ಕೆ ಟ್ರೈ ಮಾಡ್ತಾ ಇರೋದು. ಸೊ ಪಾಪ ಅದನ್ನೇ ಹೇಳ್ತೀವಲ್ಲ, ಅವ್ರವ್ರ ಬೇಳೆನ ಬೇಯಿಸ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇದೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಪಾಪ ಒಂದು ಹೆಣ್ಣು ಹುಡುಗಿಗೆ ಆ ಥರ ಆಗಿದೆ, ಅದಕ್ಕೆ ನ್ಯಾಯಕ್ಕೆ ಸ್ವಲ್ಪ ಟ್ರೈ ಮಾಡೋಣ ಅನ್ನೋದು ನನ್ನ ಪರ್ಸ್ನಲ್ ಇಂಟ್ರೆಸ್ಟು. ಅದನ್ನು ಬಿಟ್ಟು ಬೇರೆಯವ್ರು ಏನೇನು ಮಾಡ್ತಾರೋ ಅದು ಅವ್ರವ್ರಿಗೆ ಬಿಟ್ಟಿದ್ದು ಸರ್. ಅವ್ರವ್ರ ಮೆಂಟಾಲಿಟಿನ ನಾನು ಯಾಕೆ ಡಿಸೈಡ್ ಮಾಡಲಿ. ಇನ್ನೊಂದೇನಂತ ಹೇಳಿದರೆ ಸರ್, ಇವಾಗ ಧರ್ಮಸ್ಥಳದಲ್ಲಿ ಆ ದೇವ್ರ ಬಗ್ಗೆ ತುಂಬ ಭಕ್ತಿ ಇಟ್ಕೊಂಡಿದ್ದಾರೆ. ಎಲ್ಲೋ ಒಂದು ಕಡೆ ಥಾಟ್ ಬಂತು, ಎಲ್ಲೋ ಒಂದು ಕಡೆ ಟಾಕ್ ಬಂತು. ಏನಪ್ಪ ಅಂದರೆ, ನೀವು ಹೋಗಿದ್ರಿಂದ ಆ ಕೇಸ್ ಉಲ್ಟಾ ತಿರುಗ್ತು ಅನ್ನೋ ಥರ ಒಂದು ಟಾಕ್ ಬಂತು, ಆಯಿತಾ. ಸೊ ಅದರಿಂದ ಆ ಕ್ಷೇತ್ರದ ಭಕ್ತಾದಿಗಳಿಗೆ ಸ್ವಲ್ಪ ಬೇಜಾರಾಗಿರ್ಬೋದು. ಅಂಥ ಭಕ್ತಾದಿಗಳಿಗೆ ಏನಾದ್ರು ಹೇಳೋಕ್ಕೆ ಇಷ್ಟಪಡ್ತೀರಾ? ಉಲ್ಟಾ ತಿರುಗ್ತು ಅಂದರೆ ಸರ್ ಯಾವ ಥರ ಅಂದರೆ ಇವಾಗ ಇವ್ರು ಬಂದರು, ಇದಕ್ಕೆ ಸ್ಟ್ರಾಂಗ್ ಅಂದರೆ ಗಲಾಟೆಗಳ ಶುರುವಾಯಿತು. ಅವಾಗಿಂದನೇ ಗಲಾಟೆಗಳು ಶುರುವಾಗಿದೆ. ಆ್ಯಕ್ಚುಲಿ ಯೂಟ್ಯೂಬರ್ಸ್ ಮೇಲೆ ಗಲಾಟೆಗಳು ಶುರುವಾಯಿತು. ಇವ್ರು ಬಂದಾಗಿಂದನೇ ಗಲಾಟೆ ಶುರುವಾಯಿತು ಅನ್ನೋ ಥರ ಕ್ಷೇತ್ರದ ಜನತೆ ಮಾತಾಡೋಕ್ಕೆ ಶುರು ಮಾಡಿದರು. ಅದ್ರ ಬಗ್ಗೆ ಕ್ಲಾರಿಟಿ ಕೊಡೋದಾದ್ರೆ ಸರ್, ನಾನು ಹೋಗಿದ್ದು ಸೌಜನ್ಯ ವಿಷಯಕ್ಕೆ ಸರ್. ನಾನು ಗಲಾಟೆ ಮಾಡೋಕ್ಕೆ ಹೋಗಿಲ್ಲ, ಇಲ್ಲ ಗಲಾಟೆ ಮಾಡಿರಿ ಅಂತ ಹೇಳ್ದವನಲ್ಲ. ನಾನು ಹೋಗಿದ್ದು ಪ್ಯೂರ್ಲಿ ನಮ್ಮ ಸೌಜನ್ಯ ವಿಷಯಕ್ಕೆ ನ್ಯಾಯ ದೊರಕಿಸ್ಬೇಕು ಅನ್ನೋದಕ್ಕೆ ನಾನು ಹೋಗಿದ್ದು. ನಾನು ಹೋಗಿದ್ದಕ್ಕೆ ಜಗಳ ಆಯಿತು ಅನ್ನೋದೆಲ್ಲ ಇಟ್ಸ್ ಅ ಫಾಲ್ಸ್ ಅಲಿಗೇಷನ್. ಅದೆಲ್ಲ ಅದು ಯಾಕೆ ಮಾಡಿದ್ರು, ಅದೇನು ಮಾಡಿದ್ರು ನನಗೆ ಗೊತ್ತಿಲ್ಲ. ಬಟ್ ನಾನು ಇವತ್ತು ಅಲ್ಲ, ನಾನು ತಿರ್ಗಾ ನಾನು ಸೌಜನ್ಯ ಅವ್ರ ತಾಯಿನ ಮೀಟ್ ಮಾಡೋಕ್ಕೆ ಹೋಗ್ತೀನಿ. ನಾನು ಧರ್ಮಸ್ಥಳಕ್ಕೆ ಹೋಗ್ತೀನಿ. ದೇವರು ಎಲ್ಲರಿಗೂ ಸೇರಿದವನು, ನನಗೂ ಸೇರಿದವನು. ನನಗೂ ಧರ್ಮಸ್ಥಳದ ಮೇಲೆ ಆಭಾರದ ಗೌರವ ಇದೆ. ಅದು ಹಂಗಿದ್ದಾಗ ದಯವಿಟ್ಟು ಈ ಥರ ಒಂದು ಫಾಲ್ಸ್ ಅಲಿಗೇಷನ್ ಮಾಡಿಬಿಡಿ. ನನ್ನಿಂದ ನಾನೇನು ಅಲ್ಲಿ ಜಗಳ ಮಾಡಬೇಕು ಅಂತ ಹೋದೋನಲ್ಲ. ನಾನು ಬೇಕಾದ್ರೆ ಅದು ನನ್ನಿಂದ ಏನಾದರೂ ಆಗಿದರೆ ಐ ಡೋಂಟ್ ನೋ ಅದನ್ನು ಹೆಂಗೆ ಆಚೆ ಪುಟ್ ಆನ್ ಮಾಡಬೇಕು ಅಂತ. ಬಟ್ ನನಗೆ ಗೊತ್ತಿರೋ ಪ್ರಕಾರ ನನ್ನಿಂದ ಅಂತೂ ಆಗಿಲ್ಲ. ನಾನು ಹೋಗಿದ್ದು ಸೌಜನ್ಯ ವಿಷಯಕ್ಕೆ ಮಾತ್ರ. ಬಟ್ ಅದು ಯಾಕೆ ಇದನ್ನು ಈ ಥರ ತಿರುಗಿಸ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಅಷ್ಟೇ ಸರ್. ಇನ್ನೊಂದು, ಎಲ್ಲರಿಗೂ ಪೊಲೀಸ್ನವರು ನೋಟಿಸ್ ಕೊಡ್ತಿದ್ದಾರೆ, ಬನ್ನಿ ಅಂತ ಕರೀತಿದ್ದಾರೆ, ಮಾತಾಡಬೇಕು ಅಂತ ಹೇಳ್ತಾರೆ. ಏನಕ್ಕಂತ ಕ್ಲಾರಿಟಿ ಗೊತ್ತಿಲ್ಲ, ಬಟ್ ಕರೀತಿದ್ದಾರೆ. ಅವರು ಒಂದು ಏನೋ ಒಂದು ಇನ್ವೆಸ್ಟಿಗೇಷನ್ಗೋಸ್ಕರ ಕರೀತಿದ್ದಾರೆ. ಆ ಥರ ಏನಾದ್ರು ನಿಮಗೆ ಕಾಲ್ ಬಂದಿತ್ತಾ? ಬಂದಿತ್ತು ಸರ್, ನನಗೆ ಬಂದೇ ಇದು ಮಾಡಿದ್ದಾರೆ. ಅದನ್ನು ಕಾನೂನು ರೀತಿ ಏನಿದೆಯೋ ನಾನು ಅದನ್ನು ಮಾತಾಡ್ತಾ ಇದ್ದೀನಿ ಸರ್. ಮತ್ತು ಇನ್ನೊಂದು ಹೇಳಿದ್ದಾರೆ, ಧರ್ಮಸ್ಥಳ ನೀವೇ ಹೇಳಿದರೆ ಸೌಜನ್ಯಗೆ ನ್ಯಾಯ ಸಿಗಬೇಕಂತ. ಯಾವ ಥರ ಹೋಗಬೇಕು, ಇವಾಗ ಇವರು ಹೋಗ್ತಾರ ವೇ ಕರೆಕ್ಟಾಗಿದೆಯಾ, ಅಥವಾ ಯಾವ ಥರ ಹೋದರೆ ಅವ್ರಿಗೆ ನ್ಯಾಯ ಸಿಗುತ್ತೆ ಅಂತ ನಿಮ್ಗೆ ಅನಿಸುತ್ತೆ? ಏನು ಸರ್, ಇನ್ವೆಸ್ಟಿಗೇಷನ್ ಕರೆಕ್ಟಾಗಿ ನಡೀಬೇಕು ಅಷ್ಟೇ. ಬಟ್ ಆದರೆ ಅದರಲ್ಲಿ ತುಂಬ ಲೂಪ್ ಹೋಲ್ಸ್ ಇದೆ ಅಂತ ನಾನು ಕೇಳ್ಪಟ್ಟೆ. ಬಟ್ ಐ ಡೋಂಟ್ ನೋ ಅಬೌಟ್ ಇಟ್. ನಮ್ಮ ಒಂದು ನ್ಯಾಯದ ಮೇಲೆ, ಆಮೇಲೆ ನಮ್ಮ ಒಂದು ಸರ್ಕಾರದ ಮೇಲೆ, ಆಮೇಲೆ ನಮ್ಮ ಒಂದು ಒಡಿಯೋ ಕಾಲ್ ಆಸ್ ಜಸ್ಟಿಸ್ ಸಿಕ್ಕೇ ಸಿಗುತ್ತೆ ಅನ್ನೋದು ನಮಗೊಂದು ಅಪಾರವಾದ ನಂಬಿಕೆ ಇದೆ. ನೋಡೋಣ, ನಮಗೂ ನಮ್ಮ ನ್ಯಾಯಾಂಗದ ಮೇಲೆ ನಮಗೆ ಗೌರವ ಆಮೇಲೆ ಬೆಲೆ ಜಾಸ್ತಿನೇ ಇದೆ. ಅದನ್ನು ಯಾವ ಥರ ನ್ಯಾಯ ಕೊಡಿಸ್ತಾರೆ ಏನು ಅಂತ ನಾವು ಕಾಯ್ತಾ ಇದ್ದೀವಿ ಸರ್. ಬಿಕಾಸ್ ಹಾಗೆ 13 ವರ್ಷ ಆಗಿದೆ, ಇನ್ನು ಅದಕ್ಕೆ ಜಸ್ಟಿಸ್ ಸಿಕ್ಕಿಲ್ಲ ಅಂದರೆ ಎಲ್ಲೋ ಒಂಥರ ತುಂಬ ಬೇಜಾರಾಗುತ್ತೆ. ಆದಷ್ಟು ಬೇಗ ಯಾರು ಮಾಡಿದ್ದಾರೋ ಅವ್ರು ಸಿಗಾಕೊಳ್ಳಿ ಸರ್. ನಮಗೂ ಕಣ್ಣಾರೆ ನೋಡಬೇಕು ಅನ್ನೋ ಆಸೆ ತುಂಬ ಇದೆ. ಮತ್ತು ಇನ್ನೊಂದೇನೆಂದರೆ, ನಿಮ್ಮದೊಂದು ಆಡಿಯೋದಲ್ಲಿ ನಾನು ಕೇಳಿಸ್ಕೊಂಡಿದ್ದೆ, ಅಲ್ಲಿದ್ದ ಭಕ್ತಾದಿಯೊಬ್ಬರು ನಿಮಗೆ ಫೋನ್ ಮಾಡಿಬಿಟ್ಟು ಇವಾಗಲೇ ಯಾಕೆ ರಜತ್ ಅವರೇ ಅನ್ನೋ ಒಂದು ಪ್ರಶ್ನೆ ಬಂತು. ಇವಾಗಲೇ ಯಾಕೆ ಅಂದರೆ, ಇಷ್ಟು ದಿವಸ ನೀವು ಬಂದಿರಲಿಲ್ಲ, ಇವಾಗಲೇ ಯಾಕೆ ಅನ್ನೋ ಒಂದು ಪ್ರಶ್ನೆಗೆ ನಿಮ್ಮ ಉತ್ತರ ಏನು? ನಾನು ಹೇಳಿದ್ನಲ್ಲ ಸರ್, ನಾನು ಪಾಪ ಅವ್ರು ನೋಡಿಲ್ಲ ಅನಿಸುತ್ತೆ. ಇದಕ್ಕಿಂತ ಮುಂಚೆನೂ ಸೌಜನ್ಯ ವಿಷಯದಲ್ಲಿ ನಾನು ಮಾತಾಡಿದವನು, ಹಲವಾರು ನ್ಯೂಸ್ ಚಾನಲ್ಗಳಲ್ಲಿ ಪ್ರೆಸ್ ಮೀಟ್ ಮಾಡಿದ್ದವನು. ಅದು ಬಿಗ್ ಬಾಸ್ ಆದಮೇಲೆ ಇವಾಗ ಗೊತ್ತಾಯ್ತೇ ಹೊರತು ರಜತ್ತು ಅಂತ ಮೊದಲು ಮಾತಾಡಿದ್ದೀನಿ ನಾನು. ಅದನ್ನು ನೋಡೋಕ್ಕೆ ಹೇಳಿ ಇವಾಗೇನೋ ಸಡನ್ನಾಗಿ ನಾನು ಮಾತಾಡಿಲ್ಲ. ಬಟ್ ಅವ್ರ ತಾಯಿನ ಮೀಟ್ ಮಾಡಬೇಕು ಅನ್ನಿಸ್ತು ನನಗೆ ಅಂತ ಒಂದು ಹೆಸರು ಬಂತು. ಸೊ ನಾನು ಅಟ್ಲೀಸ್ಟ್ ನನ್ನ ಗುರುತಿಡಿತಾರೆ ಅವರು ಯಾರು ಅಂತ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೆ ನಾನು ಹೋಗಿ ಮಾತಾಡ್ಸೋದನ್ನೇ ಹೊರತು, ನಾನು ಮುಂಚೆ ಹೋಗಿದ್ರೆ ಒಂದು ನಾರ್ಮಲ್ ಪರ್ಸನ್ ಥರ ಮಾತಾಡಿಸ್ತಾ ಇದ್ದೆ. ಇವಾಗ ಅಟ್ಲೀಸ್ಟ್ ಅವ್ರಿಗೆ ಗೊತ್ತು ನಾನು ಯಾರು ಅಂತ. ಸೊ ಆ ಒಂದು ಪ್ರೀತಿ ವಿಶ್ವಾಸದಲ್ಲಿ ನಾನು ಹೋದನೇ ಹೊರತು ಬೇರೆ ಏನಿಲ್ಲ ಸರ್. ನಮ್ಗೆ ಇದರಿಂದ ಏನು ತೊಗೊಂಡಿದ್ರಿಂದ ಏನಾಗುತ್ತೆ ಸರ್? ಇವಾಗ ನೋಡಿ, ಆ್ಯಕ್ಚುಲಿ ನನಗೆ ರಾಂಗ್ ಪಬ್ಲಿಸಿಟಿನೇ ಆಗಿರೋದು. ನನಗೇನು ಪಾಸಿಟಿವ್ ಆಗಿಲ್ಲ ಅಲ್ಲಿ, ರೈಟ್? ಸೊ ನನಗೆ ಯಾವ ಹಣೆ ಬರ ರಾಂಗ್ ಮಾಡ್ಕೊಳಕ್ಕೆ ನನ್ನ ಕ್ಯಾರೆಕ್ಟರ್ನ ಇಲ್ಲ ನನ್ನ ಒಂದು ಹೆಸರನ್ನ ನಾನು ಯಾಕೆ ರಾಂಗ್ ಮಾಡ್ಕೊಬೇಕು? ಸೊ ಇಟ್ ಇಸ್ ನಾಟ್ ಲೈಕ್ ದ್ಯಾಟ್. ನಮ್ಗೆ ಇದರಿಂದ ಏನು ಆಮೇಲೆ ಪಾಪ ಒಂದು ಹೆಣ್ಣು ಹುಡುಗಿ ರೇಪ್ ಆಗಿದ್ದಾಳೆ, ಅದರಿಂದ ಪಬ್ಲಿಸಿಟಿ ತೊಗೊಳೋಂಥ ಚೀಪ್ ನನ್ನ ಮಗ ಅಂತೂ ನಾನಲ್ಲ. ದರ್ಶನ್ ಅವ್ರ ಬಗ್ಗೆ ಕೇಳಬೇಕಿತ್ತು. ದರ್ಶನ್ ಅವರಿಗೆ ಮತ್ತೆ ಜೈಲಾಗಿದೆ, ಅದ್ರ ಬಗ್ಗೆ ಏನಾದ್ರು ಮಾತಾಡೋಕ್ಕೆ ಇಷ್ಟಪಡ್ತೀರಾ? ತುಂಬ ಬೇಜಾರಾಗುತ್ತೆ ಸರ್. ಬಿಕಾಸ್ ನಮ್ಮ ಕರ್ನಾಟಕದ ಆಸ್ತಿ ಅವರು, ನಮ್ಮ ಇಂಡಸ್ಟ್ರಿಗೆ ತುಂಬ ಪಿಲ್ಲರ್ ಥರ. ಯಾಕಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸೂಪರ್ ಸ್ಟಾರ್ಸ್ ಅಂತ ಇರೋದೇ ಸ್ವಲ್ಪ ಕೆಲವೊಂದು ಜನ ಬೆರಳಿಕೆ ಅಷ್ಟಿದ್ದಾರೆ. ಹಂಗಿದ್ದಾಗ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅತಿ ದೊಡ್ಡ ಲಾಸ್ ಅನ್ಬೋದು ಇದು. ಆದಷ್ಟು ಬೇಗ ಅವ್ರಿಗೆ ಒಳ್ಳೇದಾಗಲಿ, ದೇವರು ನಿಜವಾಗ್ಲೂ ಅವ್ರಿಗೆ ಒಳ್ಳೇದು ಮಾಡಿ ಆದಷ್ಟು ಬೇಗ ಅವ್ರು ಆಚೆ ಬಂದು ತಿರ್ಗಾ ಸಿನಿಮಾಗಳನ್ನ ಸ್ಟಾರ್ಟ್ ಮಾಡಿ ಅವರ ಸಿನಿಮಾಗಳನ್ನ ನೋಡೋಕ್ಕೆ ನಾವು ಎಲ್ಲ ಕಾಯ್ತಾ ಇದ್ದೀವಿ. ಆದಷ್ಟು ಬೇಗ ಆಚೆ ಬರಲಿ ಸರ್. ಅವ್ರನ್ನ ಈ ಸಿಚುವೇಶನ್ ನೋಡೋಕ್ಕೆ ತುಂಬ ಹೊಟ್ಟೆ ಉರಿಯುತ್ತೆ. ಇದಾಗಬಾರ್ದಾಗಿತ್ತು, ಆಗಿದೆ. ತಿರ್ಗಾ ಹೇಳಬೇಕು ಅಂದ್ರೆ ನಮ್ಮ ನ್ಯಾಯಾಂಗದ ಮೇಲೆ ನಮ್ಗೆ ತುಂಬ ಗೌರವ ಆಮೇಲೆ ಬೆಲೆ ಇದೆ.
ಏನಾಗಿದೆಯೋ ಅದನ್ನು ಕೂಲಂಕುಷವಾಗಿ ನೋಡಿ ಅವ್ರು ಮಾಡ್ತಾರೆ. ಅದಕ್ಕೆ ನಮ್ದು ಆಲ್ ಡ್ಯೂ ರೆಸ್ಪೆಕ್ಟ್ ಇದೆ. ಆದಷ್ಟು ಬೇಗ ಆಚೆ ಬರಲಿ ಅವರು ಅಷ್ಟೇ. ರಜತ್ ಅವರು ಬಿಗ್ ಬಾಸ್ ಆದಮೇಲೆ ಏನು ಮಾಡ್ತಿದ್ದಾರೆ ಅಂತ? ಏನು ಸರ್, ನೆಮ್ಮದಿಯಾಗಿದ್ದೀನಿ ಅಷ್ಟೇ. ಇದೊಂದು ಬಿಟ್ಬಿಟ್ರೆ ನೆಮ್ಮದಿಯಾಗಿದ್ದೀನಿ. ಅದೇ ಸರ್, ನೆಕ್ಸ್ಟ್ ಇವಾಗ ಮೂವಿ ಬಲರಾಮನ ದಿನಗಳು. ಸೌಜನ್ಯ ಕೇಸ್ ಅಷ್ಟೊಂದು ನೆಮ್ಮದಿ ಗೆಡಿಸ್ತಾ ನಿಮಗೆ ಏನು ಅಂತ? ಇಲ್ಲ ಸರ್, ನಾವು ಹೋಗಿದ್ದೆ ಪಾಪ ಬೇರೆ ವಿಷಯಕ್ಕೆ. ಇವಾಗ ನೋಡಿ, ಯಾರ ಮನೇಲಾಗಿದ್ದರೂ ಇದು ತಪ್ಪೇ ಅಲ್ವಾ. ಇಟ್ ವಾಸ್ ಅ ವೆರಿ ಬ್ರೂಟಲ್ ಕೇಸ್. ಸೊ ತುಂಬ ಮನ್ಸಿಗೆ ಬೇಜಾರಾಗಿ ಹೋಗಿದ್ದು. ಬಟ್ ಇದನ್ನು ಕೆಲವೊಂದು ಜನ ಅದೇನೋ ಅಂತಾರೆ ಗೊತ್ತಾ, ಅನ್ಎಂಪ್ಲಾಯ್ಡ್ ಪರ್ಸನ್ಸ್ ಇದನ್ನು ಬೇರೆ ಥರ ತಿರ್ಸಿದ್ರು. ಅವ್ರಿಗೆಲ್ಲ ಒಳ್ಳೇದಾಗಲಿ. ಅಂದರೆ ಬೇಜಾರಿರುತ್ತೆ ಸರ್, ನಾವು ಏನೋ ಒಳ್ಳೇದಕ್ಕೆ ಹೋದರೆ ಇದು ಯಾಕೆ ಈ ಥರ ಅಸಹ್ಯಕ್ಕೆ ಮಾತಾಡ್ತಾರೆ ಅನ್ನೋದೊಂದು ಬೇಜಾರಿದೆ. ಬಟ್ ನೋ ಪ್ರಾಬ್ಲಮ್, ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಟು ದೆಮ್ ಆಲ್ಸೋ. ಏನು ತೊಂದರೆ ಇಲ್ಲ, ಅವರು ಮಾಡೋದವ್ರು ಮಾಡ್ಕೊಳ್ಳಿ. ಅದೇ ಇದು ಬಿಗ್ ಬಾಸ್ ಆದಮೇಲೆ ಬಲರಾಮನ ದಿನಗಳು ಮುಗಿಸ್ದೆ. ಇನ್ನೊಂದು ಪಾರ್ಟ್ 2 ಒಂದು ಮೂವಿ ಬರ್ತಾಯಿದೆ. ಅದು ಅತಿ ಶೀಘ್ರದಲ್ಲಿ ಹೇಳ್ತೀನಿ ಮಾತುಕತೆ ಆದಮೇಲೆ. ಆಮೇಲೆ ಮೊನ್ನೆ ಒಂದು ಮೂವಿಗೆ ಸೈನ್ ಮಾಡಿದ್ದೀನಿ, ಅದು ನೆಕ್ಸ್ಟ್ ವಾರ ಪ್ರೆಸ್ ಮೀಟ್ ಇದೆ. ಸೊ ಇವಾಗ ಒಂದು ಶೋ ಮಾಡ್ತಾಯಿದ್ದೀನಿ ಜಿ ಕನ್ನಡದಲ್ಲಿ. ಲೈಫ್ ಇಸ್ ಗೋಯಿಂಗ್ ಆನ್ ಗುಡ್. ಸರ್, ಇನ್ನೊಂದು, ಇವರು ಹೆಸರು ಹೇಳ್ತೀನಿ ನಾನು, ಅವ್ರ ಬಗ್ಗೆ ಒಂದೇ ವಾಕ್ಯದಲ್ಲಿ ನಿಮ್ಮ ಉತ್ತರ ಬೇಕು. ಮಹೇಶ್ ತಿಮ್ಮಾರೆಡ್ಡಿ ಒಳ್ಳೆಯ ವ್ಯಕ್ತಿ ಸರ್, ನನಗೆ ಗೊತ್ತಿರೋ ಪ್ರಕಾರ ಒಳ್ಳೆಯ ವ್ಯಕ್ತಿ. ಬಟ್ ಅದು ಪರ್ಸ್ನಲಿ ಏನೇನಾಗಿದೆಯೋ ನನಗೆ ಗೊತ್ತಿಲ್ಲ. ನಾನು ಮಾತಾಡಿಸ್ದಂಗೆ ಒಳ್ಳೆಯ ಕನ್ನಡದ ಹೋರಾಟಗಾರ, ಆಮೇಲೆ ಕನ್ನಡದ ಮೇಲೆ ಅಪಾರವಾದ ಪ್ರೀತಿ ಆಮೇಲೆ ಗೌರವ ಇರುವಂಥ ವ್ಯಕ್ತಿ. ಆಮೇಲೆ ಧರ್ಮಸ್ಥಳನೂ ಅಷ್ಟೇ ಇಷ್ಟಪಡೋವಂಥ ವ್ಯಕ್ತಿ ನಾನು ನೋಡಿರೋ ಪ್ರಕಾರ. ಅದೇನೇನಾಗಿದೆಯೋ ನನಗೆ ಗೊತ್ತಿಲ್ಲ. ಗೊತ್ತಿಲ್ಲದೆ ಕಮೆಂಟ್ ಮಾಡೋದು ತಪ್ಪು. ನಾನು ಇವಾಗಲೂ ಅದನ್ನೇ ಹೇಳ್ತಾರೆ, ನಾನು ಧರ್ಮಸ್ಥಳದ ಬಗ್ಗೆನೂ ಯಾವತ್ತೂ ಮಾತಾಡಿಲ್ಲ. ಸೊ ಇನ್ ದ ಸೇಮ್ ವೇ ನಾನು ಮಹೇಶ್ ಸರ್ ಬಗ್ಗೆನೂ ನಾನು ಮಾತಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ಅಲ್ಲೇನಾಗಿದೆಯೋ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಊಹಾಪೋಹಗಳನ್ನ ಇಟ್ಕೊಂಡು ನಾನು ಮಾತಾಡೋದು ಚೆನ್ನಾಗಿಲ್ಲ. ಇಲ್ಲ ಯಾರೋ ಒಂದು ಹೇಳಿದ್ದನ್ನು ಸಡನ್ನಾಗಿ ಕೇಳಿಬಿಟ್ಟು ಮಾತಾಡೋಕ್ಕೆ ನನಗೆ ಇಷ್ಟನೂ ಇಲ್ಲ. ಇವಾಗ ಅದೇ ಥರ ಆಗಿರೋದು, ಯಾರೋ ಕೇಳಿಬಿಟ್ಟು ಸಡನ್ನಾಗಿ ನಾವು ನಂಬಿ ಧರ್ಮಸ್ಥಳ ಅವ್ರನ್ನೆಲ್ಲ ಬ್ಲೇಮ್ ಮಾಡ್ತಾಯಿದ್ರು ಜನ. ಇವಾಗ ಸಡನ್ನಾಗಿ ಹಂಗೆ ಫ್ಲಿಪ್ ಆಗಿದೆ. ಸೊ ಈ ಥರ ಇದನ್ನು ಫ್ಲಿಪ್ ಯಾವ ಥರ ಮಾಡ್ತಾರೋ ಗೊತ್ತಿಲ್ಲ. ಸೊ ಕರೆಕ್ಟಾಗಿ ಒಂದು ಡಿಸಿಷನ್ ಬರೋವರೆಗೂ ಐ ಡೋಂಟ್ ಲೈಕ್ ಕಮೆಂಟಿಂಗ್ ಅಬೌಟ್ ಇಟ್. ಗಿರೀಶ್ ಮಟ್ಟಣ್ಣನವರು ವೆರಿ ಗುಡ್ ಆಸ್ ಅ ಪರ್ಸನ್ ನಾನು ನೋಡಿರೋ ಪ್ರಕಾರ. ಶಮೀರ್ ಅವ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಆಮೇಲೆ ಐ ಹ್ಯಾವ್ ನಾಟ್ ಮೆಟ್ ಹಿಮ್ ಪರ್ಸ್ನಲಿ. ಸೊ ನಾನು ಒಬ್ಬರನ್ನ ಮೀಟ್ ಮಾಡೋವರೆಗೂ ಅವ್ರನ್ನ ಜಡ್ಜ್ ಮಾಡಲ್ಲ. ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಬಟ್ ಅದೇ ಇದು ವಿಷಯ ಆದಮೇಲೆ ನಾನು ಗಿರೀಶ್ ಸರ್ ಹತ್ರ ಮಾತಾಡಿದಾಗ ಈ ವಿಷಯ ಅವ್ರ ಬಗ್ಗೆ ಗೊತ್ತಾಯಿತು. ನನಗೆ ಪರ್ಸ್ನಲಿ ಗೊತ್ತಿಲ್ಲದಿರೋ ಕಾರಣ ಟಾಕಿಂಗ್ ಅಬೌಟ್ ಹಿಮ್ ಇಸ್ ನಾಟ್ ಗುಡ್. ವೀರೇಂದ್ರ ಹೆಗ್ಡೆ ಅವರು ಧರ್ಮಸ್ಥಳದ ಧರ್ಮಾಧಿಕಾರಿ. ಇದೆಲ್ಲ ಆದಷ್ಟು ಬೇಗ ಮಂಜುನಾಥ ಸ್ವಾಮಿ ಎಲ್ಲದನ್ನು ಒಳ್ಳೇದು ಮಾಡಿ ಆದಷ್ಟು ಬೇಗ ಇದರಿಂದ ಪಾರಾಗಿ ಧರ್ಮಸ್ಥಳ ಹೆಂಗಿತ್ತೋ ಹಂಗೆ ನಡೆಯೋ ಥರ ಆ ದೇವರು ಎಲ್ಲರಿಗೂ ಶಕ್ತಿ ಕೊಡಲಿ ಅನ್ನೋದು ಕೇಳ್ಕೊತೀನಿ. ಧರ್ಮಸ್ಥಳದ ಕ್ಷೇತ್ರದ ಜನರು ಹಾಗೂ ಮಂಜುನಾಥನ ಭಕ್ತರು ಅದೇ ಸರ್, ಅಪಾರವಾದ ಗೌರವ ಇಟ್ಕೊಂಡಿರೋರು ಮಂಜುನಾಥ ಸ್ವಾಮಿ ಮೇಲೆ, ಆಮೇಲೆ ಧರ್ಮಸ್ಥಳದ ಬಗ್ಗೆ. ಯಾಕಂದರೆ ಅವ್ರಿಗೆ ಪ್ರತಿದಿನ ಅಲ್ಲೇ ಹುಟ್ಟಿ ಬೆಳೆದು ಅಲ್ಲೇ ಕೆಲಸ ಮಾಡಿ ಅವ್ರಿಗೆ ಬೇರೆ ಏನೂ ಇಲ್ವಲ್ಲ ಸರ್. ಧರ್ಮಸ್ಥಳ ಅನ್ನೋದು ಅವ್ರಿಗೊಂದು ಕೋಟೆ ಇದ್ದಂಗೆ. ಸೊ ಆ ಕೋಟೆನ ತುಂಬ ಭದ್ರವಾಗಿ ಕಾಪಾಡ್ಕೊತಾ ಇದ್ದಾರೆ. ಅದು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ ಸರ್, ಬಿಕಾಸ್ ಅದು ಅವ್ರ ಊರು. ಸೊ ಅವ್ರ ನೋಡಿದ್ರೆ ಖುಷಿ ಆಗುತ್ತೆ. ಅಂದರೆ ಅವ್ರ ಒಂದು ಕೋಟೆಗೆ ಇಲ್ಲ ಅವ್ರ ಒಂದು ಆಸ್ಥಾನಕ್ಕೆ ಬಂದು ಯಾರಾದರೂ ಒಂದು ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ ಅಂದರೆ ಒಂದು ಎಷ್ಟು ಪ್ರೊಟೆಕ್ಟಿವ್ ಆಗಿ ನಿಂತ್ಕೊತಾ ಇದ್ದಾರೆ ಅಂತ. ಸೊ ವೆರಿ ಹ್ಯಾಪಿ ಫಾರ್ ದೆಮ್. ಆದಷ್ಟು ಬೇಗ ಅವ್ರಿಗೂ ಎಲ್ಲ ಒಳ್ಳೆಯದಾಗಿ ಇದು ಕಳಂಕ ಏನಿದೆಯೋ ಅದೆಲ್ಲ ತೊಳೆದೋಗ್ಲಿ ಅಂತ ಕೇಳ್ಕೊತೀನಿ. ಕೊನೆಯದಾಗಿ ಈ ಕೇಸಲ್ಲಿ ನಿಮ್ಮನ್ನು ಇನ್ವಾಲ್ವ್ ಮಾಡಿದ್ದಾಗಿರ್ಬೋದು ಅಥವಾ ನೀವು ಹೋಗಿದ್ರಿಂದ ಹಿಂಗೆ ಆಯಿತು ಅಂತ ಹೇಳಿದ ವಿಷಯದಾಗಿರ್ಬೋದು, ಅವರಿಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ನಿಮ್ಮ ಕಡೆಯಿಂದ? ನಾನು ಹೋಗಿದ್ದಕ್ಕೆಲ್ಲ ಇದೇನಾಗಿಲ್ಲ. ನಾನು ಹೋಗಿದ್ದು ಸೌಜನ್ಯ ವಿಷಯ ಮಾತಾಡೋಕ್ಕೆ. ನಾನು ಧರ್ಮಸ್ಥಳದ ಬಗ್ಗೆ ಏನೂ ಮಾತಾಡೂ ಇಲ್ಲ. ಆಮೇಲೆ ಅಷ್ಟು ದೊಡ್ಡವ ನಾನು ಅಲ್ವೂ ಇಲ್ಲ. ಸೊ ಇದನ್ನು ದಯವಿಟ್ಟು ಅರ್ಥ ಮಾಡಿಕೊಂಡು, ನಾನು ಹೋಗಿದ್ದು ಸೌಜನ್ಯ ವಿಷಯಕ್ಕೆ. ದಯವಿಟ್ಟು ಸೌಜನ್ಯಕ್ಕೆ ನ್ಯಾಯ ಕೊಡ್ಸೋಕ್ಕೆ ನೀವು ಪ್ರಯತ್ನ ಪಡ್ರಿ. ಅದನ್ನು ಬಿಟ್ಬಿಟ್ಟು ನನ್ನ ಈ ಫಾಲ್ಸ್ ಅಲಿಗೇಷನ್ ಮಾಡಿಕೊಂಡು ಹೇಳಿದ್ರೆ ಇದರಿಂದ ಏನು ಯೂಸ್ ಇಲ್ಲ. ಅದನ್ನು ಮಾಡಬೇಡಿ ಅಂತ ಕೇಳ್ಕೊತೀನಿ. ನೋಡೋದಲ್ಲ ವೀಕ್ಷಕರೇ, ಇದಿಷ್ಟು ಈ ಇತ್ತೀಚಿನ ಬೆಳವಣಿಗೆ, ಸೌಜನ್ಯ ಕೇಸ್ ಆಗಿರ್ಬೋದು ಅಥವಾ ಧರ್ಮಸ್ಥಳದ ಮೇಲೆ ಷಡ್ಯಂತರಗಳಾಗಿರ್ಬೋದು, ಇದ್ರ ಬಗ್ಗೆ ರಜತ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ರಾಮ್ ಚೇತನ್, ಬೆಂಗಳೂರು.